ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ನೋಡಿದ್ರೆ ಸುಮಾರು ಕಡೆ ಕೋಪನೂ ಬಂದೈತೆ. ಅದ್ರ ಬಗ್ಗೆ ನಾನು ವೀಡಿಯೋಸ್ ಮಾಡಿನೂ ಹೇಳಿದ್ದೀನಿ. ಮತ್ತು ಕೆಲವೊಂದು ನೋಡಿದ್ರೆ ನಾಟಕ ಅಂತಲೂ ಅನ್ನಿಸ್ತೈತೆ. ಆದರೆ ಅದನ್ನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಅದು ಅವಳ ಪ್ಲ್ಯಾನು. ರಕ್ಷಿತಾ ಏನು ಜನಗಳಿಗೆ ಮನರಂಜನೆ ಮಾಡಿಲ್ವಾ? ಆ ಮನೇಲಿ ಇರೋರಿಗಿಂತ ರಕ್ಷಿತಾನೇ ಎಷ್ಟೋ ಬೆಟರ್ ಅನಿಸುತ್ತೆ. ಇವತ್ತು ಬಿಗ್ ಬಾಸು ನಾಮಿನೇಷನ್ ಟಾಸ್ಕ್ ಕೊಟ್ಟವನೇ, ಎಲ್ಲರೂ ನಾಮಿನೇಟ್ ಮಾಡಿ ಅಂತ. ಅದು ಬಾಲ್ ಮೇಲೆ ಯಾರು ನಾಮಿನೇಟ್ ಮಾಡಬೇಕೋ ಅವ್ರ ಫೋಟೋ ಹಾಕ್ಬಿಟ್ಟು ಅದನ್ನು ಒದಿಬೇಕು ಹೊರಗಡೆಗೆ, ಆ ಥರ ಕೊಟ್ಟವನೇ. ರಾಶಿಕಾ ರಕ್ಷಿತಾ ಹೆಸರು ತೊಗೊಂಡವಳೆ. ಅದರಲ್ಲಿ ರಾಶಿಕಾ ರಕ್ಷಿತಾ ಹೆಸರು ತೊಗೊಂಡವಳೆ. ಅವಳು ಏನು ಹೇಳ್ತಾಳೆ ರೀಸನ್ನು, ನೀನು ಎಷ್ಟು ನಾಟಕ ಆಡ್ತೀಯ ಅಂದ್ಬಿಟ್ಟು ಇಲ್ಲಿರೋರ್ಗೂ ಗೊತ್ತು, ಮತ್ತು ಆಚೆನೂ ಗೊತ್ತಾಗೈತೆ ಅಂತ ಹೇಳ್ತಾಳೆ. ಮತ್ತು ನಮ್ಮ ಮನೆಯವ್ರಿಗೂ ಗೊತ್ತಾಗಿದೆ ನೀನು ಎಷ್ಟು ನಾಟಕ ಆಡ್ತೀಯ ಅಂತ ಹೇಳಿದ್ರು. ಮನೆಯವ್ರಿಗೂ ಗೊತ್ತಾಗೈತೆ ಅನ್ನೋದು ಇವಳಿಗೆ ಹೆಂಗೆ ಗೊತ್ತು? ಅವ್ರು ಬಂದು ಹೇಳಿರೋದು ತಾನೇ ಗೊತ್ತಾಗಿರೋದು ಇವಳಿಗೆ. ಅವ್ರು ಬಂದು ರಕ್ಷಿತಾ ಬಗ್ಗೆ ಇನ್ನೇನು ಹೇಳಿರಲ್ಲ, ಅದನ್ನ ಯಾಕೆ ಬಿಗ್ ಬಾಸ್ ತೋರಿಸಿಲ್ಲ? ಬಿಗ್ ಬಾಸ್ ಏನು ಮೈಂಡ್ಗೆ ಮಾಡೋಕ್ಕೋದ್ರೂ ಒಂದೊಂದೇ ಹೊರಗಡೆ ಬರ್ತಾನೆ ಐತೆ. ಇವಾಗ ಕಾವ್ಯ ಅವ್ರ ಪೇರೆಂಟ್ಸ್ ಬಂದು ಹೇಳಿದ್ದನ್ನು ಅದು ಹೈಲೈಟ್ ಮಾಡಿ ತೋರಿಸಿದ್ರು. ಇದನ್ನು ತೋರಿಸ್ಬೇಕಾಗಿತ್ತಾನೆ. ಇವಾಗ ರಾಶಿಕಾನೇ ಹೇಳಿದ್ಲು, ನೀನು ಎಷ್ಟು ನಾಟಕ ಆಡ್ತೀಯ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೂ ಗೊತ್ತಾಗೈತೆ ಅಂತ. ಇವಾಗ ಅವಳು ಹಂಗೆ ಹೇಳಿದ್ಮೇಲೆ ಇನ್ನು ನಾವಾದರೂ ಅದೇ ತಾನೇ ಕೇಳ್ತೀವಿ, ನಿಮ್ಮ ಮನೆಯವ್ರು ಬಂದು ಹೇಳ್ಕೊಟ್ರ ಅಂದ್ಬಿಟ್ಟು ನಾವು ಕೇಳ್ತೀವಿ. ಇವಾಗ ಅಲ್ಲಿ ಫ್ಯಾಮಿಲಿ ಮ್ಯಾಟ್ರ್ ತೆಗೆದಿದ್ದಾರು ರಾಶಿಕಾನೇ. ಇವಾಗ ಫ್ಯಾಮಿಲಿ ಮ್ಯಾಟ್ರ್ ತೆಗೆದ್ಮೇಲೆ ಅದು ರಕ್ಷಿತಾ ಕೇಳಿದ್ಲು. ಇವಾಗ ಫ್ಯಾಮ್ಲಿ ತಂಟೆಗೆ ಬರಬೇಡ ಅಂದ್ಬಿಟ್ಟು ಇವಾಗ ಗಲಾಟೆ ಮಾಡ್ತಾವಳೆ ರಾಶಿಕಾ. ಇವಾಗ ಅವಳು ಫ್ಯಾಮ್ಲಿ ಬಗ್ಗೆ ಏನು ಅಂದ್ಲು ರಕ್ಷಿತಾ? ಇವಾಗ ಇವಳೇ ಎಲ್ಲ ಹೇಳಿದ್ದು, ಅದನ್ನು ಹೇಳಿದ್ದನ್ನು ಅವಳು ಬಂದು ಕೇಳಿದ್ಲು, ಅದು ಹೇಳಿದ್ರಾ ಅಂದ್ಬಿಟ್ಟು. ಈ ಬಿಗ್ ಬಾಸಲ್ಲಿ ಏನಾಗಿದೆ ಅಂದರೆ ಇವ್ರು ಏನು ಮಾತಾಡ್ತೀನಿ ಅಂದ್ಬಿಟ್ಟು ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ಅವರವರೇ ಮಾತಾಡ್ಕೊಳ್ಳೋದು, ಅದನ್ನು ಇನ್ನೊಬ್ರ ಮೇಲೆ ಹಾಕ್ಬಿಟ್ಟು ಮತ್ತೆ ಅವರೇ ಜಗಳಕ್ಕೆ ಹೋಗೋದು. ಥರ ಹುಚ್ಚರ ಸಂತೆ ಆಗಿಬಿಟ್ಟಿದೆ. ಇವಾಗ ಹೊರಗಡೆ ಹುಚ್ಚರು ಏನು ಮಾಡ್ತಾರೆ ಪಾಪ, ಅವ್ರಿಗೆ ಏನು ಮಾತಾಡ್ತೀನಿ ಅಂತ ಅವ್ರಿಗೆ ಗೊತ್ತಾಗಲ್ಲ. ಸುಮ್ಮನೆ ಏನೋ ಯಾರೋ ಹೇಳಿದ್ರೆ ಅವ್ರ ಮೇಲೆ ಜಗಳಕ್ಕೆ ಹೋಗ್ತಾರೆ. ಆ ಥರ ಆಗ್ಬಿಟ್ಟೈತಿ ಇಲ್ಲಿ. ಇವಾಗ ನಾವೇನಾದರೂ ಮಾತಾಡ್ತೀವಿ ಅಂದರೆ ಅದಕ್ಕೊಂದು ಅರ್ಥ ಇರಬೇಕು, ಒಂದು ಬೆಲೆ ಇರಬೇಕು. ಇವಾಗ ಮನೆಯವ್ರಿಗೆ ಏನಾಗಿದೆ ಅಂದರೆ ಹೊರಗಡೆ ಏನು ನೋಡ್ದಿರಾ ಆ ಮನೇಲೇ ಇದ್ದು 100 ದಿವಸ ಹುಚ್ಚರ ಥರ ಆಗ್ಬಿಟ್ಟವ್ರೆ. ಇವಾಗ ನಾಮಿನೇಷನ್ ಒಬ್ರಿಗೆ ಕೊಟ್ಟಿಲ್ಲ, ಇಬ್ಬರನ್ನ ಮಾಡಬೇಕು ಅಂತ ಹೇಳಿ ಕೊಟ್ಟಿರೋದು. ಅದ್ರಲ್ಲಿ ನಾನು ನೋಡಿರೋ ಇದ್ರ ಪ್ರಕಾರ ನೋಡಿದ್ರೆ ಒಂದು ಅಶ್ವಿನಿನ ಮಾಡೋಳೆ ರಾಶಿಕಾ, ಇನ್ನೊಂದು ರಕ್ಷಿತನ ಮಾಡೋಳೆ. ಹಾಗೂ ಯಾರನ್ನು ನಾಮಿನೇಟ್ ಯಾರನ್ನು ಮಾಡ್ತಾನೆ ಅಂತ ಗೊತ್ತು, ಧ್ರುವಂತನ ಮಾಡ್ತಾನೆ, ಇನ್ನೊಂದು ಅಶ್ವಿನಿನ ಮಾಡ್ತಾನೆ. ಇಲ್ಲ ಅಶ್ವಿನಿನ ಬಿಟ್ಬಿಟ್ಟು ಎಲ್ಲಿ ಸೇಫ್ ಆಗಿರ್ತಾ ಅಲ್ಲಿ ಹೋಗಿ ಗಿಲ್ಲಿನ ಮಾಡ್ತಾನೆ ನೋಡ್ಬೇಕು. ಗಿಲ್ಲಿನ ಮಾಡಿದ್ರೆ ಗಿಲ್ಲಿ ಹೋಗಿ ಕೇಳಲ್ವಲ್ಲ ಏನೂ. ಧ್ರುವಂತೂ ರಘುನ್ ಮಾಡ್ತಾವನೆ, ಇನ್ನೂ ಒಂದು ಗಿಲ್ಲಿನ ಇಲ್ದಿರ ರಕ್ಷಿತನ ಮಾಡ್ತಾನೆ. ಧನುಷು ಅಶ್ವಿನಿನ ಇಲ್ಲ ಧ್ರುವಂತನ ಮಾಡ್ಬೋದು, ಇಬ್ಬರೂ ಮಾಡ್ತಾನೆ. ಮತ್ತು ಕಾವ್ಯ ಧ್ರುವಂತನ ಅಶ್ವಿನಿನೇ ಮಾಡೋದು. ಗಿಲ್ಲಿ ಯಾರನ್ನು ಮಾಡ್ತಾನೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಅವ್ನ ಶತ್ರುಗಳಿಗೂ ತುಂಬಾ ಒಳ್ಳೆಯದೇ ಬಯಸ್ತಾನೆ. ನಾನು ನೋಡ್ತಿರೋ ಪ್ರಕಾರ ಗಿಲ್ಲಿ ಎಲ್ಲೋ ರಘುನ್ ಮಾಡ್ತಾವನೆ ಅನಿಸತ್ತೆ. ಅಕಸ್ಮಾತ್ ರಘುನ್ ಮಾಡಿದ್ರೆ ರೀಸನ್ ಏನು ಕೊಡ್ತಾನೆ ಅಂತ ನೋಡಬೇಕು. ರಘುನ್ ಮಾಡಿದ್ರೆ ಅದೇನು ಕೆಟ್ಟದೇ ಅಂತಲೇ ಗೊತ್ತಾಗಲ್ಲ, ಒಳ್ಳೆಯದೇ ಕೆಲಸನೇ ಮಾಡ್ತಾವನೆ. ಯಾಕಂದರೆ ರಘುಗೆ ಸಪೋರ್ಟ್ ಮಾಡಿಕೊಂಡೇ ಬಂದ ಅವನು ಗಿಲ್ಲಿ. ಇವನು ರಘು ಅವನಿಗೆ ಬೆನ್ನಿಗೆ ಹಿಂದೆಯಿಂದ ಚುಚ್ತಾನೆ ಅವನೇ ಚೂರಿಯಲ್ಲಿ. ನಾನು ನಾಮಿನೇಷನ್ ಯಾರ್ಯಾರಿಗೆ ಮಾಡ್ತಾರೆ ಅಂದ್ಬಿಟ್ಟು ನಾನು ಫಸ್ಟೇ ನಿಮ್ಗೆ ಹೇಳಿದ್ದೀನಿ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತೋ ಕಮೆಂಟ್ ಮಾಡಿ. ನನ್ನ ಚಾನಲು ಸಬ್ಸ್ಕ್ರೈಬ್ ಮಾಡಿ, ನಾನು ಇದೇ ರೀತಿ ಒಳ್ಳೊಳ್ಳೆ ತಿಳಿಸ್ಕೊಡ್ತೀನಿ.